ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಪ್ರಿಯಾಂಕ್ ಖರ್ಗೆ ಈ ಮೊದಲಿನಿಂದಲೂ ಸಹ RSS ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಾ ಇರುವಂತಹ ವ್ಯಕ್ತಿ. ಅವರು ಬೇರೆ ಒಂದು ಖಾತೆಯ ಮಿನಿಸ್ಟರ್ ಆಗಿದ್ದಾಗಲೂ ಸಹ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಲೂ ಸಹ ನಿರಂತರವಾಗಿ RSS ನ ಚಟುವಟಿಕೆಗಳ ಬಗ್ಗೆ, ಅದರ ನೋಂದಣಿಯ ಬಗ್ಗೆ ಧ್ವನಿ ಎತ್ತುತ್ತಾನೆ ಇದ್ರು. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪತ್ರವನ್ನೇ ಬರೆದಿದ್ರು. ಅದು ನಡೆಸುವ ಚಟುವಟಿಕೆಗಳು ಬಹಳ ಅಪಾಯಕಾರಿ. ಹಾಗಾಗಿ ವಿದ್ಯಾಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಅವರ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡಬಾರದು, ಅದನ್ನ ನಿಷೇಧ ಮಾಡಬೇಕು ಅನ್ನುವಂತಹ ರೀತಿಯಾದಂತಹ ಪತ್ರವನ್ನು ಬರೆದು ಸುದ್ದಿಯಲ್ಲಿದ್ದರು. ಈಗ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಗೃಹ ಮಂತ್ರಿ ಆಗಿರೋದ್ರಿಂದ ಇಂತಹ ಚಟುವಟಿಕೆಗಳಿಗೆ ಅಥವಾ ಈ ವಿಚಾರಕ್ಕೆ ನೇರ ಜವಾಬ್ದಾರಿಯ ವ್ಯಕ್ತಿ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ. ಹಾಗಾಗಿ ಈಗ ಅವರ ದಾಳಿ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಈಗ ಯಾವ ಲೆವೆಲ್ಗೆ ಅಂದ್ರೆ RSS ಅನ್ನ ಪ್ರತಿದಿನ ಹಿಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಸೊ ಏನೆಲ್ಲ ನಡೀತಾ ಇದೆ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಯಾವ ಲೆವೆಲ್ ನಲ್ಲಿ RSS ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ, ಅವರು ಇತ್ತೀಚೆಗೆ ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ಗಳು ಏನನ್ನ ಸೂಚಿಸುತ್ತೆ ಮತ್ತು ಅದಕ್ಕೆ ಉತ್ತರವನ್ನ RSS ನಿಂದ ನೀವು ಬಯಸೋದಕ್ಕಾಗೋದಿಲ್ಲ. ಯಾಕಂದ್ರೆ RSS ಒಂದು ಈ ಹೇಡಿಗಳ ಗುಂಪು. ಅದು ಯಾವುದೇ ಉತ್ತರಗಳನ್ನು ಕೊಡೋದಿಲ್ಲ. ಬಟ್ ಅದರ ಕೂಸು ಬಿಜೆಪಿಯ ಮೂಲಕ ಉತ್ತರ ಕೊಡೋ ಪ್ರಯತ್ನ ಮಾಡುತ್ತೆ. ಬಟ್ ಬಿಜೆಪಿ ನಾಯಕರದ್ದು ಅದೇ ಹಳಸಲು ಗೊಣಗಾಟ ಬಿಟ್ರೆ ಬೇರೆ ಏನು ಇಲ್ಲ. ನಥಿಂಗ್ ಸೀರಿಯಸ್. ಸೊ ಅವರ ಗೊಣಗಾಟವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಗೃಹ ಮಂತ್ರಿ ಆಗಿದ್ದಾರೆ. ಸೊ ನೇರ ಅವರು ಇದರಲ್ಲಿ ವ್ಯಕ್ತಿ ಆಗ್ತಾರೆ, ಅಂದ್ರೆ ಸಂಬಂಧಪಟ್ಟ ವ್ಯಕ್ತಿ ಆಗ್ತಾರೆ. ಹಾಗಾಗಿ RSS ಅನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ವಶನ್ ಮಾಡ್ತಿದ್ದಾರೆ. ಅವರು ಸ್ಟಾರ್ಟ್ ಮಾಡಿದ್ದೇ ಒಂದು ವ್ಯಂಗ್ಯದಿಂದ. ಯಾಕಂದ್ರೆ RSS ನವರು ಪ್ರಿಯಾಂಕ್ ಖರ್ಗೆ ವಿರುದ್ಧ, RSS ಅಂದ್ರೆ ಸಂಘ ಪರಿವಾರದ ಅಂದ್ರೆ ಒಂದಷ್ಟು ಏನೆಲ್ಲ ಗುಂಪುಗಳಿದಾವೆ ಅನ್ನೋದು ನಿಮಗೆ ಗೊತ್ತಿದೆ, ಇನ್ಕ್ಲೂಡಿಂಗ್ ಬಿಜೆಪಿ. ಸೊ ಅವರೆಲ್ಲ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಜಾತಿಯನ್ನ ನಿಂದನೆ ಮಾಡಿ ಅವರಿಗೆ ಜೀವ ಬೆದರಿಕೆ ಹಾಕಿದ ಕೇಸ್ನಲ್ಲಿ ಒಬ್ಬ ವ್ಯಕ್ತಿಯನ್ನ, ಕಾರ್ಕಳದ ವ್ಯಕ್ತಿಯನ್ನ ಬಂಧಿಸಬೇಕಾಯಿತು. ಆ ಮಟ್ಟಕ್ಕೆ, ನೀಚ ಮಟ್ಟಕ್ಕೆ ಇಳಿತಾ ಇದ್ರು. ಆಗ ಪ್ರಿಯಾಂಕ್ ಖರ್ಗೆ ಮತ್ತೆ ಆರಂಭಿಸಿದ್ರು RSS ಮೇಲೆ ಅಟ್ಯಾಕ್ ಅನ್ನ. ಆಗ ಅವರು ಹಾಕಿದಂತಹ ಪೋಸ್ಟ್ ಏನಂದ್ರೆ, ನಾನು ಗೃಹ ಮಂತ್ರಿಯಾದ 48 ಗಂಟೆಗಳ ಒಳಗೇನೆ ಇಷ್ಟೆಲ್ಲಾ ಭಯ, ಆತಂಕ ಮತ್ತು ಅಸಹನೆ ನಿಮ್ಮಲ್ಲಿ ಮೂಡ್ತಾ ಇದೆಯಲ್ಲ, ಇದಿನ್ನೂ ಆರಂಭ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಅಲ್ಲಿಂದ ಶುರುವಾಯಿತು. ಆ ನಂತರ ಅವರು ನೇರ ನೋಂದಣಿ ಯಾಕೆ ಮಾಡಿಸಿಕೊಳ್ಳಲ್ಲ, ಪ್ರತಿಯೊಂದು ಬಿಸ್ನೆಸ್ ಆಗಿರಬಹುದು, ಸಂಸ್ಥೆಗಳಾಗಿರಬಹುದು, ದೇವಸ್ಥಾನ ಆಗಿರಬಹುದು, ಟ್ರಸ್ಟ್ ಆಗಿರಬಹುದು, ಏನೇ ಆಗ್ಲಿ ಈ ದೇಶದ ಕಾನೂನಿನ ಪ್ರಕಾರ ಅವರು ನೋಂದಣಿ ಮಾಡಿಸ್ಕೊಳ್ತಾರೆ. ಬಟ್ ನೀವೇ ಯಾಕೆ ಮಾಡಿಸ್ಕೊಳ್ಳೋದಿಲ್ಲ ಅನ್ನುವ ಪ್ರಶ್ನೆಯನ್ನ ಜೋರಾಗಿ ಕೇಳಕ್ಕೆ ಶುರು ಮಾಡಿದ್ರು. ಅದಾದ ಮಾರನೇ ದಿನ ಮೊನ್ನೆ ಒಂದು ಲೆಟರ್ ಬರೆದು, ಯಾರಿಗೆ? RSS ನ ಅತ್ಯಂತ ಎತ್ತರದ ವ್ಯಕ್ತಿ ಅಂತ ಕರೆಸಿಕೊಳ್ಳುವಂತಹ ಮೋಹನ್ ಭಾಗವತ್ಗೆ ಒಂದು ಪತ್ರವನ್ನ ಬರೆದರು. ಆ ಪತ್ರದಲ್ಲಿ ಒಂದಷ್ಟು ವಿವರಣೆಯನ್ನ ಕೊಟ್ಟರು. ಏನು ಮೊದಲಿಗೆ ಆರಂಭಿಸಿದ್ದೆ ಅವರು ಅಭಿನಂದನೆಗಳೊಂದಿಗೆ, 100 ವರ್ಷ ಪೂರೈಸಿದಿರಂತೆ, ವೆರಿ ಗುಡ್ ಅಂತ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಆದ್ರೆ ಅದು ವ್ಯಂಗ್ಯ. ಒಳಗಡೆ ಶಾಲಲ್ಲಿ ಸುತ್ತಿ ಹೊಡೆದ ಹಾಗೆ ಇತ್ತದು ವ್ಯಂಗ್ಯವಾಗಿ. ಆ ನಂತರ ಅವರು ಪ್ರಶ್ನೆ ಕೇಳ್ತಾರೆ, 100 ವರ್ಷ ಪೂರೈಸಿದಿರಲ್ಲ, ಆದರೂ ಸಹ ನೀವು ಯಾಕೆ ಇನ್ನೂ ನೋಂದಣಿ ಮಾಡಿಸಿಕೊಂಡಿಲ್ಲ, ರಿಜಿಸ್ಟರ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ಅವರನ್ನ ದೊಡ್ಡ ಮಟ್ಟಕ್ಕೆ ತೋರಿಸುವ ರೀತಿಯಲ್ಲಿಯೇ ಕಿಂಡಲ್ ಮಾಡ್ತಾರೆ. ಏನಂತ, 60,000 ಶಾಖೆಗಳಿದೆಯಲ್ರಿ ನಿಮ್ದು, 44,127 ನಿತ್ಯದ ಶಾಖೆಗಳು ಕಾರ್ಯನಿರ್ವಹಣೆ ಮಾಡ್ತವೆ. 4,127, 1,389 ವಾರದ ಮಿಲನ್ ಅಂತ ಕಾರ್ಯಕ್ರಮಗಳನ್ನ ನಡೆಸ್ತೀರಿ. ಅದರ ಜೊತೆಗೆ ತಿಂಗಳಿಗೆ 60 ಮಂಡಲ್ ಕಾರ್ಯಕ್ರಮಗಳನ್ನು ಸಹ ನಡೆಸ್ತೀರಿ. ಇಷ್ಟೆಲ್ಲ ಮಾಡುವ ನೀವು 1 ಕೋಟಿಗಿಂತ ಹೆಚ್ಚು ಸದಸ್ಯರಿದ್ದಾರೆ ಅಂತ ಹೇಳ್ಕೊಂಡು ಓಡಾಡೋ ನೀವು ಈ ದೇಶಕ್ಕೆ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನೋಂದಣಿ ಮಾಡಿಸ್ಕೊಳ್ಬೇಕಲ್ವಾ ಅಂತ ಬತ್ತಿಕ್ತಾರೆ. ಇದು ಮೋಹನ್ ಭಾಗವತ್ಗೆ ಬರ್ತಿರೋ ಪತ್ರ ಇದು. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಸಾಮಾನ್ಯ ಭಾರತೀಯರ ನಿಯಮಗಳನ್ನ ನೀವು ಪಾಲಿಸೋದಕ್ಕೆ ಯಾಕೆ ಒಪ್ಪಲ್ಲ? ಯಾಕಂದ್ರೆ ಸಾಮಾನ್ಯ ಪ್ರಜೆಗಳಿಗಿರುವಂತಹದ್ದೇನು ಅಂದ್ರೆ, ಅವ್ರು ಏನೋ ಒಂದು ಕಾರ್ಮಿಕ ಸಂಘಟನೆ ಕಟ್ಕೊಂಡ್ರೆ, ಸಣ್ಣದಾಗಿ ಒಂದು ಅಂಗಡಿಯನ್ನ ಹಾಕೊಂಡ್ರೆ, ವ್ಯಾಪಾರ ಮಾಡಿದ್ರೆ,
ಸಂಘ ಸಂಸ್ಥೆ ಮಾಡಿಕೊಂಡ್ರೆ, ಧಾರ್ಮಿಕ ಸಂಸ್ಥೆಗಳನ್ನ ಮಾಡಿಕೊಂಡ್ರೆ, NGO ಟ್ರಸ್ಟ್ ಏನೇ ಮಾಡಿದ್ರು ಸಹ ಅದಕ್ಕೊಂದು ನೋಂದಣಿ ಪ್ರಕ್ರಿಯೆ ಅಂತ ಇರುತ್ತೆ. ಒಂದು ನೋಂದಣಿ ಮಾಡಿಕೊಳ್ತಾರೆ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅಧಿಕೃತತೆ ಇರುತ್ತೆ, ಮತ್ತು ಪ್ರತಿ ವರ್ಷ ತಮ್ಮ ಸಂಸ್ಥೆ ಅಥವಾ ಸಂಘಟನೆಯದು ಆಡಿಟಿಂಗ್ ಮಾಡಿ ದುಡ್ಡು ಹೇಗೆ ಬಂತು, ಎಲ್ಲಿ ಖರ್ಚಾಯ್ತು, ಏನ್ ನಡೀತಿದೆ, ಹೇಗಿದೆ, ಏನಿದೆ ಎಲ್ಲವನ್ನು ವಿವರಿಸಿ ಆ ಆಡಿಟ್ ರಿಪೋರ್ಟ್ ಅನ್ನ ಸಾರ್ವಜನಿಕಗೊಳಿಸ್ತಾರೆ, ಸರ್ಕಾರಕ್ಕೂ ಸಲ್ಲಿಸ್ತಾರೆ. ಆದ್ರೆ RSS ಮಾತ್ರ ಯಾಕೆ ಆ ಕೆಲಸ ಮಾಡೋದಿಲ್ಲ ಅಂತ ತೀವ್ರವಾಗಿ ಶಾಲಲ್ಲಿ ಸುತ್ತಿ ಹೊಡೆದ ಹಾಗೆ ಒಂದು ಪತ್ರ. ಇನ್ನು ಅದಕ್ಕೆ RSS ಕಡೆಯಿಂದ ಉತ್ತರ ಇರಲ್ಲ. ನಾನು ಆರಂಭದಲ್ಲಿ ಹೇಳಿದೆ, ಬಿಜೆಪಿ ಗೊಣಗಾಟ ಏನು ಕೊನೆಯಲ್ಲಿ ಹೇಳ್ತೇನೆ. ಅದನ್ನು ಮೀರಿ ಇವತ್ತು ಹೊಸ ದಾಳಿಯನ್ನ ಶುರು ಮಾಡಿದ್ರು. ಹೊಸ ದಾಳಿ ಇವತ್ತು ನೇರವಾಗಿ ಮೋಹನ್ ಭಾಗವತನ ಕೇಳಿದ್ರು, ಅಲ್ರಿ ನೀವು ತೆರಿಗೆ ಕಟ್ಟಲ್ಲ, ಎಂಥದ್ದು ಇಲ್ಲ, ಏನು ಇಲ್ಲ, ಆದರೆ ನಿಮಗೆ ಯಾಕೆ Z+ ಸೆಕ್ಯೂರಿಟಿ ಕೋಟ್ಯಂತರ ಖರ್ಚಾಗುತ್ತೆ. Z+ ಸೆಕ್ಯೂರಿಟಿ ಕೊಡಬೇಕಂದ್ರೆ ಒಂದು ವ್ಯಕ್ತಿಗೆ. ಈ RSS ಅನ್ನುವಂಥದ್ದು ಅನ್ರಿಜಿಸ್ಟರ್ಡ್ ಗುಂಪು, ಒಂದು ಗುಂಪದು. ಆ ಗುಂಪಿಗೆ ಒಬ್ಬ ಹೆಡ್ ಅನ್ನೋ ಒಂದೇ ಕಾರಣಕ್ಕೆ ಅವನಿಗೆ ಯಾಕೆ Z+ ಕೊಡಬೇಕು ಅನ್ನೋದು ಈ ರಾಜ್ಯದ ಗೃಹ ಮಂತ್ರಿಯಾಗಿ ನಾನು ಕೇಳ್ತಾ ಇದ್ದೀನಿ. ನಾನು ಕೇಳ್ತಾ ಇರೋದು ಒಬ್ಬ ವ್ಯಕ್ತಿಯಾಗಿಲ್ಲ, ರಾಜ್ಯ ಸರ್ಕಾರವನ್ನೇ ಕೇಳ್ತಾ ಇರೋದು ನಿಮ್ಮನ್ನ. ಇದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೇಳಿದ್ದಾರೆ, ಚಾಲೆಂಜು ಮಾಡಿದ್ದಾರೆ. ನೀವು ದಾಖಲೆಗಳನ್ನು ತಗೊಂಡು ನನ್ನ ಆಫೀಸ್ಗಾದ್ರೂ ಬನ್ನಿ, ಇಲ್ಲ ನಾನೇ ನಿಮ್ಮ ಆಫೀಸ್ಗೆ ಬರ್ತೀನಿ, ಅಲ್ಲಿ ನನಗೆ ದಾಖಲೆಗಳನ್ನು ತೋರಿಸಿ ಎಲ್ಲ ಸವಾಲು ಹಾಕಿದ್ದಾರೆ. ಅದಕ್ಕೂ RSS ಕಡೆಯಿಂದ ಉತ್ತರ ಇಲ್ಲ. ಇನ್ನು ಈ Z+ ಸೆಕ್ಯೂರಿಟಿಯ ಬಗ್ಗೆ ನನ್ನನ್ನು ಕೇಳಿದ್ರೆ, ಹೌದು, ಮೋಹನ್ ಭಾಗವತ್ಗೆ ಯಾಕೆ ಕೊಡಬೇಕು? ಯಾರಾತ ಈ ದೇಶಕ್ಕೆ? ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿನ? ಯಾವ್ದಾರು IAS KS ಇನ್ನೇನೋ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಅಧಿಕಾರಿನ? ಏನಾತ? ಒಂದು ಅನ್ರಿಜಿಸ್ಟರ್ಡ್ ಗುಂಪಿನ ಮುಖ್ಯಸ್ಥ ಅಂತ ತನಗೆ ತಾನೇ ಘೋಷಣೆ ಮಾಡಿಕೊಂಡಿರುವಂತಹ ವ್ಯಕ್ತಿಗೆ ಕೋಟ್ಯಂತರ ರೂಪಾಯಿ ಈ ದೇಶದ ತೆರಿಗೆದಾರರ ಹಣವನ್ನು ವ್ಯಯಿಸಿ ಅವನಿಗೆ ಸೆಕ್ಯೂರಿಟಿ ಯಾಕೆ ಕೊಡಬೇಕು? ಹೂ ಇಸ್ ಹಿ? ಈ ದೇಶಕ್ಕೆ ಮೋಹನ್ ಭಾಗವತ್ ಯಾರು? ಏನು ಅಲ್ವಲ್ಲ. ಅಧಿಕೃತವಾಗಿ ಒಂದು ಮುದ್ರೆ ಒತ್ತಿಸ್ಕೊಳ್ಳೋ ಯೋಗ್ಯತೆನೂ ಇಲ್ವಲ್ಲ. ಕೇಳಿದ್ರೆ ರಿಜಿಸ್ಟರ್ಡ್ ಯಾಕೆ, ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ ಅಂತ ನಾನ್ಸೆನ್ಸ್ ಮಾತಾಡುವ ವ್ಯಕ್ತಿಗೆ ಈ ದೇಶದಲ್ಲಿ ಯಾಕೆ ನಾವು Z+ ಸೆಕ್ಯೂರಿಟಿ ಕೊಡಬೇಕು? ಅದರ ಖರ್ಚನ್ನು ನಾವು ತೆರಿಗೆ ಹಣದಿಂದ ಪಾವತಿಸಬೇಕು. ಪ್ರಿಯಾಂಕ್ ಖರ್ಗೆ ಅದನ್ನೇ ಕೇಳಿರೋದು. ಸೊ ಹೀಗೆ ಪ್ರತಿ ದಿನ ಪ್ರಿಯಾಂಕ್ ಖರ್ಗೆ ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿಕೊಂಡು ಬರ್ತಾನೆ ಇದ್ದಾರೆ. ಅದಕ್ಕೆ ಪೂರಕವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ಇವತ್ತು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರೋದು ಕರೆಕ್ಟ್ ಇದೆ. RSS ನವರು ಹಿಂದೂಗಳೇ ಅಲ್ಲ, ಅವರು ಹಿಂದುತ್ವವಾದಿಗಳು ಅಷ್ಟೇನೆ. ಹಿಂದೂಗಳಲ್ಲ RSS ನವರು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರೆ, ಇನ್ನು KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅಂತೂ RSS ಬಗ್ಗೆ ಅವ್ರು ಇಟ್ಕೊಂಡಿರೋ ಅಭಿಪ್ರಾಯವನ್ನ ನೀವೆಲ್ಲರೂ ತಿಳ್ಕೊಂಡೇ ಇರ್ತೀರಿ. ಅವರು ಸಹ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಿಂತಿದ್ದಾರೆ. ಕೇಳಿದರೆ ವಾಟ್ಸ್ ರಾಂಗ್ ಇನ್ ದಟ್? ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಕೊಳ್ಬಾರ್ದು? ರಿಜಿಸ್ಟ್ರೇಷನ್ ವಿಚಾರ ದೊಡ್ಡ ಮಟ್ಟದಲ್ಲಿ ತೆಗೆದಿದ್ದೆ BK ಹರಿಪ್ರಸಾದ್ ಕಳೆದ 6 ತಿಂಗಳ ಹಿಂದೆ. ಯಾಕೆ RSS ಕದ್ದು ಮುಚ್ಚಿ ಓಡಾಡ್ಕೊಂಡಿರುತ್ತೆ, ಜವಾಬ್ದಾರಿಯಿಂದ ನುಂಚ್ಕೊಳ್ತಾ ಇರುತ್ತೆ? ಯಾರಾದ್ರೂ ಆ ಗುಂಪಿಗೆ ಸಂಬಂಧಪಟ್ಟವರು ಏನಾದ್ರೂ ಒಂದು ಅಪರಾಧ ಕೃತ್ಯ ಮಾಡಿದ್ರೆ RSS ಸದಸ್ಯ ಅಂತ ಬಂದ್ಬಿಡುತ್ತೆ ಅನ್ನೋ ಭಯ ಇವರಿಗೆ. ಮತ್ತು ಫಾರಿನ್ ಫಂಡ್ಗಳು ಎಲ್ಲವೂ ಸಹ ಬರ್ತಿರ್ತವೆ, ದುಡ್ಡು ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ತಿರ್ತಾರೆ. ಆ ದುಡ್ಡೆಲ್ಲ ಏನಾಯ್ತು ಅಂತ ಲೆಕ್ಕ ಕೊಡಬೇಕಾಗತ್ತೆ, ಆಡಿಟಿಂಗ್ ತೋರಿಸ್ಬೇಕಾಗತ್ತೆ. ಅದೆಲ್ಲ ವಂಚನೆ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಆಕ್ಚುಲ್ ಆಗಿ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೆ ಇರೋದಕ್ಕೆ ಮುಖ್ಯ ಕಾರಣನೇ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ರಿಗೆ. ಯಾಕಂದ್ರೆ ಈ ದೇಶದ ಸಂವಿಧಾನ, ಈ ದೇಶದ ರಾಷ್ಟ್ರಗೀತೆ, ಈ ದೇಶದ ಏನು ಬಾವುಟ ಇದೆ ಅದರ ಬಗ್ಗೆ ಇವರಿಗೆ ಯಾವತ್ತೂ ಸಹ ಸಹಮತ ಇಲ್ಲ. ಅವ್ರು ಯಾವತ್ತೂ ಅದನ್ನು ಮನಸಾರೆ ಒಪ್ಪೇ ಇಲ್ಲ. ಅನಿವಾರ್ಯವಾಗಿ ಸ್ವಾತಂತ್ರ್ಯ ಬಂದ 52 ವರ್ಷಗಳ ನಂತರ ಭಾರತದ ಧ್ವಜವನ್ನ ಹಾರಿಸ್ತಾರೆ RSS ಕಚೇರಿ ಮೇಲೆ. 52 ವರ್ಷ ಬೇಕಾಯ್ತು ಅವ್ರಿಗೆ ಭಾರತದ ಧ್ವಜವನ್ನ ಅವರ ಕಚೇರಿ ಮೇಲೆ ಆರಿಸೋದಕ್ಕೆ. ಒಪ್ಕೊಂಡಿದ್ದಾರೆ ಅಂದ್ರೆ ನೋ, ಅದು ಬರೀ ಗಿಮಿಕ್ ಅಷ್ಟೇ. ಈ ದೇಶದ ಸಂವಿಧಾನ ಒಪ್ಕೊಳ್ತಾರೆ? ನೋ. ಅವರ ನಾಯಕರು ಅವತ್ತೇ ಹೇಳಿದ್ರು, ಯಾವತ್ತಿಗೂ ನಾವು ಈ ದೇಶದ ಸಂವಿಧಾನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನ ಒಪ್ಪಿಕೊಳ್ಳೋದಿಲ್ಲ, ಅದಕ್ಕೂ ನಮಗೆ ಸಂಬಂಧನೇ ಇಲ್ಲ. ನಮ್ಮದು ಯಾವತ್ತಿದ್ರು ಸಹ
ಮನುಸ್ಮೃತಿ, ಆ ಶ್ರೇಣೀಕೃತ ಸಮಾಜವನ್ನ ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಟಿರುವಂತಹ ಮನುಸ್ಮೃತಿಯನ್ನು ಮಾತ್ರ ನಾವು ಒಪ್ಕೊಳ್ಳೋದು. ನಾವು ಯಾವತ್ತಿದ್ರೂ ದಲಿತರನ್ನು ಗಿರಿಗೆ ತಳ್ಳಿ ಎತ್ತಿರ್ತೀವಿ ಅನ್ನೋ ರೀತಿಯಲ್ಲಿ ಅವರು ಮನುಸ್ಮೃತಿಯನ್ನು ಪ್ರತಿಪಾದನೆ ಮಾಡ್ತಾರೆ. ಈ ದೇಶದ ಸಂವಿಧಾನವನ್ನು ತಿರಸ್ಕರಿಸ್ತಾರೆ. ದೇಶದ ಧ್ವಜದ ಬಗ್ಗೆನೂ ಅವ್ರಿಗೆ ಅದೇ ಅಭಿಪ್ರಾಯ ಇರೋದು. ಭಗವದ್ ಧ್ವಜವೇ ರಾಷ್ಟ್ರ ಧ್ವಜ ನಮಗೆ. ಅದಕ್ಕೆ RSS ನ ಫೋಟೋಗಳಲ್ಲಿ ಭಾರತ ಮಾತೆ ಕೈಯಲ್ಲಿ ಭಾರತದ ಧ್ವಜ ಇರೋದಿಲ್ಲ, ಭಗವಧ್ವಜ ಇರುತ್ತೆ. ಭಗವಧ್ವಜ ಇರುತ್ತೆ. ಸೊ ಇಂಥವ್ರಿಗೆ Z+ ಸೆಕ್ಯೂರಿಟಿ ಅಂತೆ, ಅದು ನಮ್ಮ ದುಡ್ಡಲ್ಲಿ ಯೋಚನೆ ಮಾಡಿ. ಸೊ ಅದಕ್ಕೇನೆ ಈಗ ಗೃಹ ಮಂತ್ರಿಯಾಗಿ ಬಂದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ದಿನ ಬೆಳಗಾದ್ರೆ ಟಾರ್ಗೆಟ್ ಮಾಡ್ತಿದ್ದಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರತಿಕ್ರಿಯೆ RSS ಕೊಡುತ್ತಾ ಅಂದ್ರೆ ನೋ, ಅವ್ರು ಯಾವತ್ತೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಅಷ್ಟು ಧೈರ್ಯ ಇಲ್ಲವೂ ಇಲ್ಲ ಅವ್ರಿಗೆ. ಅವ್ರಿಗೇನಿದ್ರು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳನ್ನ ಬರೆದು ಅವರಿಂದ ಪೆನ್ಷನ್ ಪಡ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿ ದೇಶ ಏನಾದ್ರೆ ನಮಗೇನು ಸ್ವಾತಂತ್ರ್ಯ ಹೋರಾಟಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಬದುಕಿರುವಂತಹ ಮನಸ್ಥಿತಿ ಅವ್ರದ್ದು. ಅವರಿಂದ ನೀವು ಏನು ನಿರೀಕ್ಷೆ ಮಾಡಕ್ಕಾಗಲ್ಲ ಉತ್ತರ ಬರುತ್ತೆ ಅಂತ. ಆದ್ರೆ ಅವರು ಹೆತ್ತಿ ಬಿಸಾಕಿರೋ ಕೂಸುಗಳಿದಾವಲ್ಲ, ಆ ಕೂಸುಗಳು ಬೊಬ್ಬ ಅಂತವೆ. ಅದರಲ್ಲಿ ಬಿಜೆಪಿ ಒಂದು. ಸೊ ಬಿಜೆಪಿಯ ಕರ್ನಾಟಕದ ಒಂದಷ್ಟು ಜನ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಯಾವಾಗ್ಲೂ ಅಷ್ಟೇ, RSS ಅನ್ನು ಬೈದ್ರೆ ಬಿಜೆಪಿ ಅವರು ಜಗಳಕ್ಕೆ ಬರ್ತಾರೆ. ಈಗಲೂ ಅದೇ ಆಗ್ತಿರೋದು. CT ರವಿ, ತೇಜಸ್ವಿ ಸೂರ್ಯ ಇಂಥವ್ರು ಬೆಬ್ಬೆ ಅಂತಿದ್ದಾರೆ. ಬಟ್ ಅವ್ರದ್ದು ಯಾವುದೇ ರೀತಿಯಾದಂತಹ ಗಮನಿಸಬೇಕಾದಂತಹ ಸ್ಟೇಟ್ಮೆಂಟ್ಗಳಲ್ಲ, ಎಲ್ಲ ನಾನ್ಸೆನ್ಸ್ ಸ್ಟೇಟ್ಮೆಂಟ್ಗಳೇ. ಇಂದಿರಾ ಗಾಂಧಿ ಕೈಲೇ ಬ್ಯಾನ್ ಮಾಡಕ್ಕಾಗ್ಲಿಲ್ಲ, ನೆಹರು ಕೈಲೇ ಬ್ಯಾನ್ ಮಾಡಕ್ಕಾಗ್ಲಿಲ್ಲ, ಇವ್ರು ಬ್ಯಾನ್ ಮಾಡುತ್ತಾರ? ಹೀಗೆ ಉಡಾಫೆ. ಉತ್ತರ ಇಲ್ವಲ್ಲ, ಬಾಯಿಗೆ ಬಂದಂಗೆ ಏನೋ ಹೇಳೋದು. ಇನ್ನು ತೇಜಸ್ವಿ ಸೂರ್ಯ ಮಾತುಗಳನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ದೇಹಕ್ಕೆ ಮಾತ್ರ ವಯಸ್ಸಾಗಿರುವ ವ್ಯಕ್ತಿ ಮಾನಸಿಕವಾಗಿ ಇವತ್ತಿಗೂ ಸಹ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋಣ, ಅಲ್ಲಿ ಟ್ರಂಪ್ ಹತ್ರ ಹೋಗಿ ವೈಟ್ ಹೌಸ್ ಅಲ್ಲಿ ಸುಳ್ಳು ಹೇಳೋಣ, ಈ ಲೆವೆಲ್ ಅಲ್ಲಿ ಇರುವಂತಹ ಮನಸ್ಥಿತಿಯನ್ನು ಆರೋಪಗಳು ನಿರಂತರವಾಗಿರೋದ್ರಿಂದ ಆ ವ್ಯಕ್ತಿಯ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆನೇ ಇಲ್ಲ. ಅದು ಬಿಟ್ಟರೆ ಉಳಿದಂತೆ ಕೆಲವರು RSS ನಾಯಕರು ಆವಾಗ ಬಿಜೆಪಿ ನಾಯಕರು ಆಗಾಗ ಏನೋ ಒಂದಷ್ಟು RSS ಅನ್ನು ಮೆಚ್ಚಿಸೋದಕ್ಕೆ, ಯಾಕಂದ್ರೆ RSS ಮೆಚ್ಚದೆ ಹೋದ್ರೆ ಇವ್ರ ಯೋಗ್ಯತೆಗೆ ಇವ್ರಿಗೆ ಒಂದು ಟಿಕೆಟು ಸಿಗಲ್ವಲ್ಲ, ಅದಕ್ಕೆ ಒಂದು ಡೈಲಾಗ್ ಹೊಡ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಒಟ್ಟಿನಲ್ಲಿ ಬಿಜೆಪಿದು ಗೊಣಗಾಟ ಅಷ್ಟೇ. ಸೈದ್ಧಾಂತಿಕವಾದಿ ಒಂದು ಅಂಶನೂ ಮಾತಾಡಿಲ್ಲ. ಸೈದ್ಧಾಂತಿಕವಾಗಿ ಅವ್ರ ಹತ್ರ ನಿಮ್ಮ ಜನರ ಮುಂದೆ ಇಡೋದಕ್ಕೆ ಏನು ಪಾಯಿಂಟ್ಸ್ ಇಲ್ಲ, ಅವ್ರ ಹತ್ರ ಏನು ಪಾಯಿಂಟ್ಸ್ ಇಲ್ಲ. ಸೊ ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರು ಗೃಹ ಮಂತ್ರಿ ಆದ ನಂತರ RSS ವಿಚಾರವಾಗಿ ಆಗ್ತಿರುವಂತಹ ಬೆಳವಣಿಗೆಗಳು. ಇದು ಮುಂದಕ್ಕೆ ಯಾವ ನಿಟ್ಟಿನಲ್ಲಿ ಹೋಗುತ್ತೆ, ಇದು ನೆಕ್ಸ್ಟ್ ಲೆವೆಲ್ ಹೋಗುತ್ತಾ, ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ 2 ವರ್ಷ ಮಿನಿಮಮ್ ಇರ್ತಾರೆ ಅನ್ನುವಂಥದ್ದು ರೀತಿಯಲ್ಲೇ ಇದೆ ಗೃಹ ಮಂತ್ರಿಯಾಗಿ. ಸೊ ಅವ್ರು ಇರೋವರೆಗೂ ಯಾವ ರೀತಿ RSS ಅನ್ನ ಹ್ಯಾಂಡಲ್ ಆಗುತ್ತೆ, ಯಾವ ರೀತಿ ಆಗುತ್ತೆ ಅದೆಲ್ಲವೂ ಸಹ ನಾವು ಕಾದು ನೋಡಬೇಕು ಅಷ್ಟೇನೆ. ಸೊ ನೋಡ್ತಾ ಇರೋಣ ಏನೇನಾಗುತ್ತೆ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.